ಟೇಬಲ್ ನಂಬರ್ 2ಕ್ಕೆ ಅರ್ಧ ಎಕ್ಸ್ಟ್ರಾ ರೈಸ್ ಕೊಟ್ಟಿದ್ದೀನಿ. ಅವ್ರು ಟೋಕನ್ ತೊಗೊಂಡಿಲ್ಲ, ಹೋಗ್ತಾ ಕೊಟ್ಬಿಟ್ಟು ಹೋಗ್ತಾರಂತೆ. ಸರಿಯಪ್ಪ, ಆದರೆ ಬೆಳಗಿಂದ ಬರೀ 250 ರೂಪಾಯಿ ಅಷ್ಟೇ ಕಲೆಕ್ಷನ್ ಆಗಿರೋದು. ಒಂದೇ ಸಲಕ್ಕೆ ನಾವು ಕುಬೇರರಾಗೋದಕ್ಕಾಗುತ್ತೆ ನಮ್ಮ. ಹನಿ ಹನಿಗೂಡಿದ್ರೆ ಹಳ್ಳ. ಇದು ಫುಡ್ ಬಿಸ್ನೆಸ್. ರಾತ್ರಿ ಬೆಳಗಾಗೋ ಅಷ್ಟರಲ್ಲಿ ಏನು ಚಮತ್ಕಾರ ಆಗೋದಿಲ್ಲ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ, ಯೋಚನೆ ಮಾಡ್ಬೇಡ. ಅದಿತಿ, ಒಂದು ಫೋನ್ ಮಾಡಿ ಭಾವ ಹೇಗಿದ್ದಾರೆ ಅಂತ ವಿಚಾರಿಸ್ಕೊ. ವಿಕ್ರಾಂತ್, ಈಗ ಹೇಗೆ ಫೀಲ್ ಆಗ್ತದೆ? ಇನ್ನೂ ಪೇನ್ ಆಗ್ತಿದ್ಯಾ? ಇಲ್ಲ ಅಗ್ರಜ, ನೀನ್ ಯಾವಾಗ್ಲೂ ನನ್ನ ಜೊತೆ ಇರೋವರೆಗೂ ನನಗೆ ಪೇನ್ ಅನ್ಸಲ್ಲ. ತುಂಬಾ ಈಸಿ ಅನ್ಸುತ್ತೆ, ತುಂಬಾ ಕಂಫರ್ಟೇಬಲ್ ಆಗಿದ್ದೀನಿ. ಆದ್ರೆ ನೀನು ಸೇಫ್ ಆಗಿಲ್ಲ ಅಂತ ನನಗೆ ನೋವಾಗುತ್ತೆ ಅಗ್ರಜ. ಅದೇನೇ ಆದ್ರೂ ನಿನ್ ಜೊತೆಗಿದ್ದು ನಾನು ಕಾಪಾಡ್ಕೋತೀನಿ. ಹಲೋ, ಹಾ ದಿತಿ ಹೇಳು. ಅಕ್ಕ, ಬಾಬಾ ಹೇಗಿದ್ದಾರೆ? ಹುಷಾರಾಗಿದ್ದಾರಾ? ಯಾವಾಗ ಡಿಸ್ಚಾರ್ಜ್ ಮಾಡ್ತಾರಂತೆ? ಅಯ್ಯೋ ಸಾರಿ ಕಣೆ, ನಾನು ನಿನಗೆ ಹೇಳದೆ ಮರ್ತೋಯ್ತು. ಬಾವನ ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಂಡು ಹೋಗ್ತಿದ್ದೀವಿ. ನಿಜನಾ? ಅಯ್ಯೋ, ಇದನ್ನ ಹೀಗೆ ಹೇಳ್ತಿಯಲ್ಲ, ವಿಷಯ ಗೊತ್ತಾದ ತಕ್ಷಣ ಹೇಳ್ಬೇಕು ತಾನೆ? ಸಾರಿ ಕಣೆ, ಅಲ್ಲಿ ಸ್ವಲ್ಪ ಗಡಿಬಿಡಿ ಆಗೋಯ್ತು. ಆ ಗಡಿಬಿಡಿಲಿ ಮರ್ತ್ಬಿಟ್ಟೆ. ಅಪ್ಪ ಅಮ್ಮಂಗೂ ವಿಷಯ ಹೇಳ್ಬಿಡು ಆಯ್ತಾ? ಬಾವ ಬೇಗ ಹುಷಾರಾಗ್ತಾರೆ, ಏನು ಟೆನ್ಷನ್ ಇಲ್ಲ. ಅಬ್ಬಾ, ಇದು ಕಣೆ ಆಕ್ಚುಲಿ ಚೆನ್ನಾಗಿರೋದು. ಸಖತ್ ಖುಷಿ ಆಯ್ತು. ಈಗ ಹೇಳ್ತೀನಿ. ರೌಡಿನಾದ್ನಿ, ಒಂದ್ ಸ್ವಲ್ಪ ಫೋನ್ ಕೊಡ್ತೀಯಾ? ಹಲೋ ಚೋಟನಾದ್ನಿ, ಹೇಗಿದ್ಯಾ? ಎಲ್ಲ ಆರಾಮ? ಏನ್ ಬಾಬಾ, ನೀವ್ ನಮ್ ಬಗ್ಗೆ ವಿಚಾರಿಸ್ತಾ ಇದ್ದೀರಲ್ಲ? ನಾವೆಲ್ಲರೂ ಚೆನ್ನಾಗಿದ್ದೀವಿ, ನೀವು ಬೇಗ ಹುಷಾರಾಗಿ. ಇದು ಗಟ್ಟಿ ಜೀವ ಚೋಟನಾದ್ನಿ, ಅಷ್ಟು ಈಸಿಯಾಗೆಲ್ಲ ಹೋಗಿ ಹಾಕ್ಸ್ಕೊಳಲ್ಲ. ಡೋಂಟ್ ವರಿ. ಸುಮ್ನಿರಿ ಬಾಬಾ, ಏನನ್ನ ಮಾತಾಡ್ಬೇಡಿ. ಆರ್ತಿ ಅಕ್ಕ ಅಲ್ಲೇ ಇರ್ತಾಳೆ. ಮೊದ್ಲೇ ಅದು ಹಳೆ ಟೇಪ್ ರೆಕಾರ್ಡರು. ಇಷ್ಟಕ್ಕೆ 3 ದಿನ ಕಣ್ಣೀರ್ ಹಾಕ್ತಾಳೆ. ಎಕ್ಸಾಕ್ಟ್ಲಿ, ಆಲ್ರೆಡಿ ಅದೇ ಮೂಡಲ್ಲಿ ಇದಾರೆ. ಹಾಗೆ ನಾನು ಸೂಪರ್ ಆಗಿದ್ದೀನಿ, ಆರಾಮಾಗಿದ್ದೀನಿ ಅಂತ ಅತ್ತೆ ಮಾವಂಗೆ ಹೇಳ್ಬಿಡು. ನಾನು ಎಷ್ಟು ಆರಾಮಾಗಿದ್ದೀನಿ ಅಂತ ನಿನಗೆ ಗೊತ್ತಾಗ್ಲಿ ಅಂತಾನೆ ಫೋನ್ ಇಸ್ಕೊಂಡು ಮಾತಾಡ್ತಿರೋದು. ಸರಿ ಬಾಬಾ, ಹೇಳ್ತೀನಿ. ಟೇಕ್ ಕೇರ್. ಅಮ್ಮ, ಅಪ್ಪ, ಅಂಜು, ಅಯ್ಯೋ ಬೇಗ ಬನ್ನಿ. ವಿಕ್ಕಿ ಬಾಬಾ ಡಿಸ್ಚಾರ್ಜ್ ಆಯ್ತಂತೆ. ಅವರೇ ಫೋನಲ್ಲಿ ಮಾತಾಡಿದ್ದು. ಅವ್ರನ್ನ ಮನೆ ಕರ್ಕೊಂಡು ಹೋಗ್ತಿದ್ದಾರೆ. ಅಕ್ಕನೂ ಅಲ್ಲಿಗೆ ಹೋಗ್ತಾಳಂತೆ. ಇವತ್ತು ಅದಕ್ಕೆ ದುಡ್ಡು ಬೇಡ, ನಮ್ ಕಡೆಯಿಂದ ಅನ್ಕೊಡಿ. ಅಯ್ಯೋ, ನೀನ್ ಕರೆದ್ರೆ ನಾನು ಬರ್ದೇ ಇರ್ತೀನ ಮೀನು. ಏನ್ ಮಾಡ್ಲಿ, ಸಡನ್ ಆಗಿ ಲೀವ್ ಕೇಳಿದ್ರೆ ನಮ್ ಬಾಸ್ ಕೊಡಲ್ಲ. ನಿನಗೆ ಗೊತ್ತು ನಮ್ ಬಾಸ್ ಎಷ್ಟು ಕೋಪಿಷ್ಟ ಅಂತ. ಓಕೆ ಓಕೆ, ಟ್ರೈ ಮಾಡ್ತೀನಿ. ಐ ಲವ್ ಯು. ಅಜ್ಜಿ ಅಲ್ಲಿ? ಅಜ್ಜಿ, ಅಜ್ಜಿ, ಅಜ್ಜಿ ಅಲ್ಲೇ ಇದ್ದೀನಲ್ಲಮ್ಮ. ಅಜ್ಜಿ, ವಿಕ್ಕಿ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾ ಇದ್ದಾನೆ. ಈಗ ಸಮಾಧಾನ ಆಯ್ತು ನೋಡು. ಕೊನೆಗೂ ದೇವ್ರು ಕಣ್ ಬಿಟ್ಬಿಟ್ಟ. ನಾನ್ ಬೇಡ್ಕೊಂಡಿದ್ದು ಕೇಳ್ಕೊಂಡಿದ್ದು ಎಲ್ಲ ಸಾರ್ಥಕ ಆಯ್ತು. ಎಂತ ಒಳ್ಳೆ ಸುದ್ದಿ ಹೇಳ್ದಿ ಪುಟ, ನೆಮ್ಮದಿ ಆಯ್ತು. ಕಾಂತಪ್ಪ, ಹೇಳಿ ಅಜ್ಜಿ, ಹೇಳಿ ಅಜ್ಜಿ. ಇವತ್ತು ವಿಕ್ಕಿ ಬರ್ತಾ ಇದ್ದನೋ, ಹಬ್ಬ ಇದ್ದಾಗೆ ಲೆಕ್ಕ. ಮನೆಯೆಲ್ಲ ಅಲಂಕಾರ ಪಡಿಸು. ಸರಿ ಸರಿ. ಅಲ್ಲೇ ನಿಮ್ಮೆಲ್ಲರ ಮುಖದಲ್ಲಿ ನಗು ನೋಡ್ತಿದ್ರೆ ಸಿಹಿ ಸುದ್ದಿ ಆಲ್ರೆಡಿ ರೀಚ್ ಆಗಿದೆ ಅಂತ ಆಯ್ತು. ಹೌದು ಸಾರ್ಥಕ್, ಯಾವಾಗ ಬರ್ತಾನೆ ವಿಕ್ರಾಂತ್? ವೇದಾಂತ ಅವನನ್ನ ಕರ್ಕೊಂಡು ಬರ್ತಾ ಇದಾರೆ. ಕಾಂತಪ್ಪ, ಅವ್ರಾಗ್ಲೇ ಬರ್ತಾ ಇದ್ದಾರಂತೆ. ನೀನ್ ಇನ್ನೂ ಇಲ್ಲೇ ನಿಂತಿದ್ಯಲ್ಲ, ಹೇಳ್ದಷ್ಟು ಮಾಡು ಬೇಗ. ಅಜ್ಜಿ, ಅದು ನೀವು ಸಡನ್ ಆಗಿ ಅಲಂಕಾರ ಅಂದ್ರೆ ಏನ್ ಮಾಡೋದು? ಟೈಮ್ ಬೇಡವಾ? ಈಗ ನಮ್ಮ ಹತ್ರ ಅದೇ ಇಲ್ಲ. ಎಲ್ಲ ನಾನೇ ಹೇಳ್ಕೊಡ್ಬೇಕು ಅಂದ್ರೆ ನೀನ್ ಕೆಲ್ಸ ಬಿಟ್ಬಿಡು. ನಿನ್ ಕೆಲ್ಸನೂ ನಾಳೆಯಿಂದ ನಾನೇ ಮಾಡ್ಬಿಡ್ತೀನಿ. ಸಣ್ಣ ಮಕ್ಕಳಿಂದ ಮುದಿ ಮುದಿ ಅಜ್ಜಿಗಳವರೆಗೂ
ನನ್ನ ಕೆಲ್ಸದ ಮೇಲೆ ಕಣ್ಣು. ನೀನು ಬೇರೆ ಕರೀತಿದ್ದಾಳೆ, ಇಲ್ಲಿ ಇವ್ರು ಬೇರೆ ಸಿಕ್ಕಾಕ್ಸ್ತಾ ಇದಾರೆ. ಅಯ್ಯೋ ನಾನು ಏನ್ ಮಾಡ್ಲಪ್ಪ. ಇವೇ ಕೆಲ್ಸಲ್ವೇನೋ? ಹೋಗೋ ತೋರಣ ಕಟ್ಟು, ಹಾರಗಳೆಲ್ಲ ಹಾಕು. ಈ ಸಿನಿಮಾ ಸೀರಿಯಲ್ಗಳೆಲ್ಲ ನೋಡ್ತೀಯಲ್ಲ, ಅದ್ರಲ್ಲಿ ಸಂಕ್ರಾಂತಿ ಉಗಾದಿ ಹಬ್ಬಕ್ಕೆಲ್ಲ ಹೇಗ್ ರೆಡಿ ಮಾಡ್ತಾರೆ ಹಾಗೆ ನಮ್ಮನೆನ ಅಲಂಕಾರ ಮಾಡಿ ರೆಡಿ ಮಾಡ್ಬೇಕು. ಹೋಗೋ ಬೇಗ. ಹೇಳಕ್ ಮಾತ್ರ ನಾನು ಬಾಸ್ಪಿ, ಆದ್ರೆ ಮಾಡೋ ಕೆಲಸ ಎಲ್ಲ ಆಲ್ರೌಂಡರು. ಡೆಕೋರೇಟರು ನಾನೇ, ಟ್ರಾನ್ಸ್ಪೋರ್ಟರು ನಾನೇ. ಏನಂದೆ? ಆನಂದ ಎಲ್ಲಿಗೆ ಹೊರಟೆ? ವಿಕ್ಕಿ ಡಿಸ್ಚಾರ್ಜ್ ಆಯ್ತಂತಲ್ಲ, ಇನ್ ನಮ್ಮಿಬ್ಬರಿಗೆ ಏನ್ ಕೆಲಸ ಇಲ್ಲಿ? ಬಾ ಗೋರಿ ಪಾಳೆಗೆ ಹೋಗ್ಬಿಡೋಣ. ನಿನ್ಗೇನಾದ್ರೂ ತಲೆಗೆಲೆ ಕೆಟ್ಟಿದ್ಯೇನೋ? ಅದು ಕೆಟ್ಟರು ಪರವಾಗಿಲ್ಲ, ಕತ್ತಿನ ಮೇಲಿರುತ್ತೆ. ಆದ್ರೆ ನಾವ್ ಇಲ್ಲೇ ಉಳ್ಕೊಂಡ್ರೆ ತಾಲೇನೇ ಇರಲ್ಲ. ಶಟ್ ಅಪ್, ನಾನ್ಸೆನ್ಸ್. ಎಲ್ಲ ಪಕ್ಕ ಸೆನ್ಸ. ನಿನ್ ಮಗ ಅಲ್ಲಲ್ಲ, ಡೂಪ್ಲಿಕೇಟ್ ಮಗ. ಅವನ್ ಡಿಸ್ಚಾರ್ಜ್ ಆಗಿ ಅಂದವಿ ಮನೆ ಬರುವಾಗ ಅವ್ರ ಅಣ್ಣನ್ ಕಿವಿ ಕಚ್ಚಿ ಎತ್ತು ಕಟ್ಟಿರ್ತಾನೆ. ವೇದಾಂತ್ ಮನೆಗೆ ಬರ್ತಿದ್ದಂಗೆ ಬಾಯಿ ಬಂದಂಗೆ ಬೈದು ಧ್ರುವನ ಆಚೆ ಹಾಕ್ದಂಗೆ ನಮಗೂ ಒದ್ದೆ ಆಚೆ ಹಾಕ್ಬಿಡ್ತಾರೆ. ಅವನ್ ಕೋಪ ಆಗ್ಲೂ ಕಮ್ಮಿ ಆಗಿಲ್ಲ ಅಂದ್ರೆ ನಮ್ ಜೈಲೇ ಗತಿ. ಅದಕ್ಕಿಂತ ಬೆಟ್ರು ಬಾ ಗೋರಿಪಾಳೆಗೆ ಹೋಗಿ ಪಿಕ್ಚರ್ ಬೇಡಣ. ಇಲ್ಲಾಂದ್ರೆ ಊರಲ್ಲಿ ನಮ್ಮ ಅಪ್ಪ ಕಟ್ಟಿರೋ ಮನೆ ಇದೆ, ಅಲ್ಲಿಗೆ ಹೋಗ್ಬಿಡೋಣ ಬಾ. ಲೂಸ್ ತರ ಆಡ್ಬೇಡ ಆನಂದ. ಆ ವೇದಾಂತ್ಗೆ ಇನ್ನೂ ಏನು ವಿಷಯ ಗೊತ್ತಿಲ್ಲ. ಅವನಿಗೇನಾದ್ರೂ ಗೊತ್ತಾಗಿದ್ದಿದ್ರೆ ಇಷ್ಟೊತ್ತು ಆಲ್ರೆಡಿ ನನಗೆ ಗೊತ್ತಾಗಿರ್ತಿತ್ತು. ಆನಂದ, ನನ್ಗಿವಾಗ ನೀನೊಬ್ನೇ ಕಾಣೋ ಆಧಾರ. ನೀನು ನನ್ನ ಬಿಟ್ಟು ಹೋದ್ರೆ ಹೇಗೋ. ನೋಡು, ಆ ವಿಕ್ಕಿ ಫಸ್ಟ್ ಮನೆಗೆ ಬರ್ಲಿ, ಅವನ್ಗೆ ಎಷ್ಟು ವಿಷಯ ಗೊತ್ತಿದೆ, ಏನ್ ವಿಷಯ ಗೊತ್ತಿದೆ ಅಂತ ತಿಳ್ಕೊಂಡು ಆಮೇಲೆ ನಾವು ನಿರ್ಧಾರ ಮಾಡೋಣ. ಹಾಗಂತೀಯ? ನೀನು ನಮ್ಮ ಅಮ್ಮನ ಹೋಟೆಲ್ ಹುಟ್ಟೋದವಳೆ, ನಿಮ್ಗೆ ಇಷ್ಟು ಧೈರ್ಯ ಹೆಂಗೆ? ಯಾವುದಕ್ಕೆ ಇನ್ನೊಂದ್ಸರಿ ಯೋಚನೆ ಮಾಡು ಸಿಸ್ಟರ್. ನಮ್ ಗುಂಡಿನ ನಮ್ಮ ಹತ್ರನೇ ತೋರಿಸ್ತಾವ್ರ ಅವರು. ಮುಸ್ತಫಾ ಬರೀ ಮುಸ್ತಫಾ. ಇದಾದ್ಮೇಲೆ ಲಿರಿಕ್ಸ್ ನಂಗೆ ಗೊತ್ತಿಲ್ಲ ಅಂತ ನಾನು ಏನ್ರಿ ಹೇಳಿದ್ದು? ಮನೇನ ಡೆಕೋರೇಟ್ ಮಾಡಿ ಅಂದೆ, ಅಲ್ಲೋಗಿ ತೋರಣ ಕಟ್ಟಿ ಅಂದೆ, ಆಯ್ತಾ ಕೆಲಸ ಎಲ್ಲ? ಅದ್ ಬಂದ್ಬಿಡಿ, ಇಡೀ ರೋಡ್ ನ ಗುಡಿಸಿ ಗುಂಡಾಂತರ ಮಾಡಿ ಎಲ್ಲಾನು ಡೆಕೋರೇಟ್ ಮಾಡ್ಬಿಡ್ತೀನಿ. ಏನಂದ್ರಿ? ಮಾಡ್ತಿದ್ದೀನಿ. ಹಲೋ, ಹಾ ಸರ್. ಆಗಲ್ಲ ಸರ್, ನಾನ್ ಕೇಳಿದ 10 ಬಾಕ್ಸ್ ಮೈಸೂರು ಪಾಕು, 10 ಬಾಕ್ಸ್ ಅಲ್ಲಿ 7 ಬಾಕ್ಸ್ ಅಲ್ಲಿ 3 ಕಮ್ಮಿ ಆಗೋಕ್ ಚಾನ್ಸ್ ಇಲ್ಲ ಸರ್. 10 ಬಾಕ್ಸ್ ಬೇಕೇ ಬೇಕು. ಹಾ ಸರ್. ಏನ್ರಿ ಮುಖ ನೋಡ್ತಾ ಇದ್ದೀರಾ? ಮಾಡ್ರಿ ಕೆಲ್ಸನ. ಸಾರ್ಥಕ್, ನೀವೇ ಆರಾಮ್ಸೆ ಬರ್ತಾ ಇದ್ದೀರಾ, ಕೆಲಸ ಮಾಡಿ. ಮಾಡ್ತೀನಿ. ಕೂಲ್ ಯಾಕೆ ಎಕ್ಸೈಟ್ ಆಗ್ತೀಯ? ರೈ ಬುಳ್ಳ, ನನ್ ಜಾನ ನೋಡ್ಕಲಿರಿ. ಪಾಪ ಪ್ರೆಗ್ನೆಂಟು, ಎಷ್ಟು ಹುಮ್ಮಸ್ಸಿಂದ ಕೆಲಸ ಮಾಡ್ತಾಳೆ. ನೀವು ಇದ್ದೀರಾ ಕಾಮ್ಚೋರ್. ನಿಮ್ಮ ಜಾನು ನಿಮ್ಗೂ ಸೇರಿಸಿ ಕೆಲಸ ಮಾಡಿ ಅಂತ ಹೇಳಿದ್ರು. ತಗೊಳ್ಳಿ, ನೀವು ಕೆಲಸ ಮಾಡಿ. ನಾನು ಹೋಗಿ ಎಲ್ಲೆಲ್ಲಿ ಮಿರ್ಚಿ ಲೈಟ್ ಆಗಿಲ್ಲ ಅಲ್ಲಿ ಆನ್ ಮಾಡ್ಬಿಟ್ಟು ಬರ್ತೀನಿ. ಮಾತಾಡ್ತಾನೆ ಇದ್ದೀರಾ? ಯಾರೀ ಕೆಲಸ ಮಾಡ್ತಾರೆ? ಇದಾಗ ಏತ್ ಪಂಡಲ ಆತೆ ಆತೈಕ ಅಂತ ಪಂಚಿನ ಬೆಲೆ ಒಂಜಿ ಮಲ್ಪುಜರು ಇಪ್ಪಳ ಪಾತ್ರಿನಿ ಅಣ್ಣ ದಾಯಿನ ನನಗೆ ಬೆಳಗ್ಗೆ ಹಿಂಗ್ ಗೊತ್ತ ಒಂದುಜ್ಜಿ. ಸಾರ್ಥಕ್ ಸರ್, ಇದು ಯಾವ ಕಾಡು ಭಾಷೆಲಿ ಬಾಯಿಗೆ ಬಂದಾಗೆಲ್ಲ ಬೈದ್ಬಿಟ್ಟು ಹೋದ್ರು ಒಂದು ಅರ್ಥ ಆಗ್ಲಿಲ್ವಲ್ಲ? ಅದು ಕಾಡು ಭಾಷೆ ಅಲ್ಲ, ತುಳು ಭಾಷೆ. ಅವಳು ಏನ್ ಹೇಳಿದ್ಲು ಅಂದ್ರೆ, ನೀವ್ ಯಾವ ಕೆಲ್ಸಕ್ಕೂ ಲಾಯಕ್ಕಿಲ್ಲ, ಹೇಳಿದ್ ಒಂದ್ ಕೆಲ್ಸನೂ ಮಾಡಲ್ಲ. ಈ ಕಡೆ ಮನೆಗ್ ಮಗ ಅಲ್ಲ, ಸ್ಮಶಾನಕ್ಕೆ ಹೆಣನೂ ಅಲ್ಲ. ಅವ್ರ ಅಣ್ಣ ವೇದ ಅಂತೂ ನಿಮ್ ಯಾಕಾರ ಕೆಲ್ಸಕ್ಕೆ ಇಟ್ಕೊಂಡಿದ್ರು ಅಂತ ಕ್ಯಾಕ್ರ ತುಕ್ ಅಂತ ಒರ್ಸ್ಕೊಳ್ಳಿ. ಆದಷ್ಟು ಬೇಗ ಗಂಡ ಹೆಂಡತಿ ಇಬ್ಬರನ್ನು ಮಂಗಳೂರು ಹಾರ್ಬರ್ಗೆ ಶಿಪ್ಪಿಂಗ್ ಮಾಡ್ಬಿಡ್ಬೇಕು.
ಬೇಗ ಬಾಲ್ಲಿರಿ. ಇದೇನಪ್ಪ ಫ್ರೀ ಊಟ ಅಂತ ಹಾಕಿದಿರಾ? ಇವತ್ತು ದುಡ್ಡು ತಗೊಳಲ್ವಾ? ಇವತ್ತು ಬರೀ ಊಟ ಅಷ್ಟೇ ಫ್ರೀ ಅಲ್ಲ, ಜೊತೆ ಒಂದು ಲಡ್ಡುನು ಫ್ರೀ. ಅಲ್ಲಪ್ಪ, ಮೊದ್ಲೇ ಕಲೆಕ್ಷನ್ ಇಲ್ಲ ಅಂತ ಹೇಳ್ತಿದ್ದೀನಿ, ಅಂತದ್ರಲ್ಲಿ ಇರೋದನ್ನು ಫ್ರೀ ಮಾಡ್ತಿದ್ರಲ್ಲ ನೀವು. ಏ ಅದಿತಿ, ವಿಕ್ಕಿ ಬಾವ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿಲ್ವೇನೆ? ಆ ಖುಷಿನಲ್ಲಿ ಈ ಆಫರ್. ವಿಕ್ಕಿಗೆ ಬೇಗ ಹುಷಾರಾಗ್ಲಿ ಅಂತ ನಾವು ಯಾವ್ದು ದೇವತಾ ಕಾರ್ಯ ಮಾಡೋದಕ್ಕಾಗ್ಲಿಲ್ವಲ್ಲ. ಒಂದ್ ವೇಳೆ ಹಾಗೆ ಮಾಡಿದಿದ್ರು ನಾವು ಅನುದಾನನೇ ಮಾಡ್ತಾ ಇದ್ವಿ. ಅದಕ್ಕೆ ಹೀಗೆ ಫ್ರೀ ಆಗಿ ಕೊಟ್ರೆ ಅದು ಅನುದಾನ ಮಾಡ್ದಂಗೆ ಆಗುತ್ತೆ ಅಂತ ಹೀಗೆ ಮಾಡ್ತಾ ಇದ್ದೀನಿ. ನಿಜ ರೀ, ಬಂದವರೆಲ್ಲ ಖುಷಿಯಾಗಿ ಹೊಟ್ಟೆ ತುಂಬ ಊಟ ಮಾಡಿ ಮನಸ್ಸಿಗೆ ತೃಪ್ತಿಯಾಗಿ ಹೋದ್ರೆ ಆ ಫಲ ನಮ್ ವಿಕಿಗ್ ಸಿಗ್ಲಿ ಅಂತ ನಾನು ದೇವರಿಗೆ ಒಂದು ತುಪ್ಪದ ದೀಪ ಹಚ್ಚಿಬಿಡ್ತೀನಿ. ಇದೇನು ಸರ್ ಬೋರ್ಡು, ಊಟ ಫ್ರೀನಾ? ಹೌದು, ಇವತ್ತು ಊಟ ಫ್ರೀ. ನಿಜವಾಗ್ಲೂ ಫ್ರೀನಾ ಸರ್? ಕಂಡೀಷನ್ ಅಪ್ಲೈ ಅಂತ ಏನಿಲ್ಲ ತಾನೆ? ಅಯ್ಯೋ, ಹಾಗೇನೂ ಇಲ್ಲ. ಫ್ರೀ ಅಂದ್ರೆ ಫ್ರೀ ಅಷ್ಟೇನೆ. ನಮ್ಮ ಮಳೆಯಂದ್ರು ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿದ್ರು, ಇವತ್ತು ಅವ್ರಿಗೆ ಡಿಸ್ಚಾರ್ಜ್ ಆಯ್ತು. ಆ ಖುಷಿಗೆ ಇವತ್ತು ಈ ಆಫರ್ ಕೊಡ್ತಾ ಇದೀವಿ. ನೀವು ಹೊಟ್ಟೆ ತುಂಬಾ ಊಟ ಮಾಡಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹರಿಸಿದ್ರೆ ಅಷ್ಟೇ ಸಾಕು. ಒಳ್ಳೆಯವ್ರಿಗೆ ಒಳ್ಳೇದೇ ಆಗತ್ತೆ ಸರ್. ಬನ್ನಿ ಕೂತ್ಕೊಳ್ಳಿ. ಬಂದೇ ಬಿಟ್ನ. ನಾನಿವಾಗ ಅಲ್ಲಿ ಹೋಗ್ಲೋ ಬೇಡವೋ? ಹೋದ್ರೆ ವಿಕ್ರಾಂತ್ ಎಲ್ರೂ ಮುಂದೆ ಮಾತು ಶುರು ಮಾಡ್ಬಿಟ್ರೆ ಏನ್ ಮಾಡೋದು? ಇವತ್ತು ಅವನ ಮೇಲೆ ಎಲ್ರಿಗೂ ಸಿಂಪತಿ ಇದೆ. ಧ್ರುವನ್ ಕೇಸ್ ತರ ಆಗಲ್ಲ. ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟನೇ ಆಗ್ಬೋದು. ನಿನ್ನ ಮನಸ್ಸಲ್ಲಿ ಏನು ಓಡ್ತಾ ಇದೆ ಅಂತ ನನಗೆ ಗೊತ್ತು. ಆದರೆ ನೀನು ಇವಾಗ ನಾರ್ಮಲ್ ಆಗಿ ನಡ್ಕೊಳ್ಳಿಲ್ಲ ಅಂದರೆ ವಿಕ್ಕಿ ಏನೂ ಮಾತಾಡ್ತಿದ್ರು ನಿನ್ನ ಮೇಲೆ ಡೌಟ್ ಬರುತ್ತೆ. ಅಲ್ಲ ಕಣೋ, ಅವನ್ನೆಲ್ಲ ಹೇಳ್ಬಿಟ್ರೆ ಏನೋ ಮಾಡೋದು. ನಾವು ಮಾತಾಡೋದಕ್ಕೂ ಆಗಲ್ಲ. ನಾವು ಮರ್ಡರ್ ಅಟೆಂಪ್ಟ್ ಮಾಡಿದೀವಿ. ಬರೀ ದುಡ್ಡು ಹೊಡೆಯೋ ಕೇಸ್ ಅಲ್ಲ ಅದು. ಅದನ್ಕೊಂಡು ಇಲ್ಲೇ ಇದ್ರೆ ಆಗಲೂ ರಿಸಲ್ಟ್ ಸೇಮು. ಒಬ್ಬ ಅಂದ್ರೆ ಏನಾಗ್ಬೋದು, ಜೈಲಲ್ಲಿ ಮುದ್ದೆ, ಇಲ್ಲ ಊರಲ್ಲಿ ಗದ್ದೆ. ಏನಜ್ಜಿ ಹೆಂಗಿದ್ಯಾ? ಯಾಕೆ ಇಷ್ಟೊಂದು ಸ್ವರ್ಗೋಗ್ಬಿಟ್ಟಿದ್ಯಾ? ನಿನ್ ವಯಸ್ಸಲ್ಲಿ ಹೆಂಗಿದೆ ಗೊತ್ತಾ ನಾನು? ವಿಕ್ಕಿ, ಇಂಥ ಒಳ್ಳೆ ಮನ್ಸಿರೋ ನಿನಗೆ ಆಕ್ಸಿಡೆಂಟ್ ಮಾಡಿದ್ದು ಯಾರೋ ಅವ್ರ ವಂಶ ನಿರ್ವಂಶ ಆಗ, ಅವ್ರ ಕೈ ಸೇದೋಗ. ಅತ್ತೆ, ಆಗಿದ್ದಾಗೋಯ್ತು. ಈ ಖುಷಿ ಪಡೋ ಟೈಮಲ್ಲಿ ಕೆಟ್ಟ ಮಾತು ಯಾಕೆ ಅಲ್ವಾ? ಅದು ನಿಜ ಅಳಿ ಅಂದ್ರೆ. ವಿಕ್ಕಿ, ನಿನಗ್ ತಾಕಿರೋ ದೃಷ್ಟಿ ಎಲ್ಲ ಹೋಗ್ಬೇಕು. ಆದ್ಯಾ ಇನ್ಮೇಲೆ ಯಾವ ಕಣ್ಣು ನಿನಗೆ ತಾಕಬಾರ್ದು. ಯಾವ ಕೇಡ್ ಬುದ್ಧಿ ಇರೋರು ನಿನ್ ಕಡೆ ನೋಡಬಾರ್ದು.
ಸುಹಾಸಿನಿ ನಿನ್ನ ಆಟ ಏನು ನಡಿಲಿಲ್ವಾ? ನಾನ್ ಕೊನೆಗೂ ಬದುಕ್ಬಿಟ್ಟೆ ಅಂತ ನೋಡ್ತಾ ಇದ್ಯಾ? ಎಲ್ಲಾ ಸಲ ನಿನ್ ಲೆಕ್ಕಾಚಾರನೇ ನಡೆಯಲ್ಲ. ಇನ್ಮೇಲಂತೂ ಯಾವುದು ನಡೆಯಲ್ಲ. ಮದರ್ ಇಂಡಿಯಾ, ಹೇಗಿದ್ದೀರಾ? ಯಾಕಂటే ಏನೂ ಮಾತಾಡ್ತಾ ಇಲ್ಲ? ಭಾವ ಬೇಗ ಡಿಸ್ಚಾರ್ಜ್ ಆದ್ರು ಅಂತ ಯೋಚನೆ ಮಾಡ್ತಿದ್ದೀರಾ? ಅಂದ್ರೆ ಇನ್ನೊಂದೆರಡು ದಿನ ಹಾಸ್ಪಿಟ್ಲಲ್ಲೇ ಇರೋದು ಅಂತ ಮಾತಾಗಿತ್ತಲ್ವಾ? ಬೇಗ ಯಾಕೆ ಕರ್ಕೊಂಡ್ ಬಂದ್ರು ಅಂತ ಯೋಚಿಸ್ತಿದ್ದೀರಾ ಅಂತ ಕೇಳ್ದೆ. ಯಾಕಮ್ಮ, ಏನಾಯ್ತು? ಯಾಕೆ ನೀವೇನು ಮಾತಾಡ್ತಿಲ್ಲ? ವಿಕ್ರಾಂತ್ ಏನೂ ಆಗಿಲ್ಲಮ್ಮ, ಹುಷಾರಾಗಿದ್ದಾನೆ, ಏನೂ ತೊಂದರೆ ಇಲ್ಲ. ಡಾಕ್ಟರ್ ಪರ್ಮಿಷನ್ ತಗೊಂಡೆ ಕರ್ಕೊಂಡ್ ಬಂದಿದ್ದು. ಏನ್ ಮಾತಾಡ್ಲಿ ನಾನು? ವಿಕ್ಕಿನ ನೋಡಿ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹಾಸ್ಪಿಟ್ಲಲ್ಲಿ ಹೇಗ್ ಮಲಗಿದ್ದ, ಇವನ್ನ ನೋಡಿ ಅಂತೂ ನನಗೆ ಕೈ ಕಾಲೇ ಆಡ್ತಾ ಇರಲಿಲ್ಲ, ಅಷ್ಟು ಟೆನ್ಷನ್ ಆಗ್ಬಿಟ್ಟಿತ್ತು. ಆದ್ರೆ ಇವಾಗ ನೋಡು ಎಷ್ಟು ಚೇತರಿಸ್ಕೊಂಡಿದ್ದಾನೆ. ಇವನ್ನ ನೋಡ್ತಿದ್ರೆ ನನಗೆ ಖುಷಿನ ಮಾತೇ ಬರ್ತಾ ಇಲ್ಲ. ಸರಿ, ಅಣ್ಣ ಸ್ವಲ್ಪ ರೆಸ್ಟ್ ಮಾಡ್ಲಿ, ಹೋಗೋಣ. ಅಮ್ಮು, ಎಲ್ಗೋಗ್ತಾ ಇದ್ಯಾ? ಒಳ ಕೂರ್ಸೋಕತ್ಗೆ. ಇಲ್ಲಿಗೆ ನಮ್ ಕರ್ತವ್ಯ ಮುಗೀತು, ಇನ್ನೇನಿದ್ರು ಆರ್ತಿ ಟೆರಿಟರಿ. ಪರ್ಮಿಷನ್ ಇಲ್ಲದೆ ಒಳಗಡೆ ಹೋಗಕ್ಕಾಗಲ್ಲ ಅಲ್ವಾ ಆರ್ತಿ? ಹಾಗೇನಿಲ್ಲ ಅದಕ್ಕೆ. ನೋಡಮ್ಮ, ನಿನ್ ಪತಿರಾಯ ಎಕ್ಸ್ಪೆಕ್ಟ್ ಮಾಡೋದ್ಕಿಂತ ಬೇಗನೆ ಹುಷಾರಾಗಿದ್ದಾನೆ. ಇನ್ ಮೊದ್ಲಿನ ತರ ಆಗೋದು ಎಲ್ಲ ನಿನ್ ಕೈಯಲ್ಲಿದೆ. ಅದಕ್ಕೆ ಅಕ್ಕನ ಪ್ರೀತಿಗೆ ಬಾವ ಬೇಗ ಹುಷಾರಾಗ್ತಾರೆ. ಆರ್ವಿ ಲವ್ ಹೆವಿ ಫೇಮಸ್ ಅಲ್ವಾ? ವೇದ್ಯ ತರ ಅಲ್ವಾ? ಅತ್ತೆ, ಏನ್ ವಿಷಯ? ಏನಿಲ್ಲ ಅಕ್ಕ, ನೀನ್ ನಡಿ, ಸುಮ್ಮನೆ ನಡೀರಿ ಬಾವ. ವಿಕಿರಣ, ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್ ರೌಡಿ ಬೇಬಿ. ತುಂಬಾ ನೋವಾಗ್ತಿದ್ಯಾ? ಹೀಗೇಗಿದೆ? ಪರವಾಗಿಲ್ಲ ತಾನೆ? ಸೆಕೆಂಡ್ ಇನ್ನಿಂಗ್ಸ್ ಹೆಂಡ್ತಿ ಇದು, ಮೊದಲಿನಷ್ಟು ಭಯ ಇರಲ್ಲ. ಯಮಲೋಕ ಡೋರ್ನ ನಾಕ್ ಮಾಡಿ ಕಾಯ್ತಾ ಇದ್ದೆ. ಡೋರ್ ಓಪನ್ ಆಗೋಷ್ಟರಲ್ಲಿ ನೀವೆಲ್ಲ ಬಂದು ಹೇಳ್ಕೊಂಡ್ರಿ. ರೀ, ತಮಾಷೆ ಮಾಡಿದೆ ರೀ. ನನಗೂ ನಿಮ್ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ. ಹಾಗೇನಾರು ಇದ್ರೆ ಮುಂದೆ ಒಂದ್ ಕಾಲಕ್ಕೆ ಇಬ್ರು ಒಟ್ಟಿಗೆ ಹೋಗೋಣ ಬಿಡಿ. ಬಿಡ್ತು ಅನ್ನಿ ವಿಕ್ಕಿ, ಹಾಗೆಲ್ಲ ಮಾತಾಡ್ಬೇಡಿ. ಬರೀ ಇದನ್ನೊಂದೇ ಅಲ್ಲ, ಹಾಸ್ಪಿಟಲ್ ಆಗಿ ಇದನ್ನು ಮರ್ತು ಬಿಡ್ತೀನಿ. ಆದ್ರೆ ನೀವೀಗ ನೀವಾಗಿ ಒರಿಜಿನಲ್ ಆಗಿ ಒಂದು ಸ್ಮೈಲ್ ಕೊಡಿ. ಒರಿಜಿನಲ್ ಅಂದ್ರೆ ಅದೇ ಈ ಅಳು ಬೇಜಾರು ಎಲ್ಲ ಬಿಟ್ಟು ಯಾವಾಗ್ಲೂ ಖುಷಿಲಿರ್ಬೇಕಾದ್ರೆ ಕೊಡ್ತೀರಲ್ಲ ಅದು. ಈಗ ನಾನು ರೆಡಿಯಾಗಿ ಬಂದಿದ್ದೀನಿ, ಮತ್ತೆ ನಿಮ್ ಜೊತೆ ರೊಮ್ಯಾನ್ಸ್ ಶುರು ಮಾಡೋದೆ. ನಿಧಾನ, ನೀವಿನ್ನೂ ಕಂಪ್ಲೀಟ್ ಆಗಿ ಹುಷಾರಾಗಿಲ್ಲ. ಸರಿ, ನೋ ಪ್ರಾಬ್ಲಮ್. ಆದ್ರೆ ಹಕ್ ಮಾಡದಿರೋಷ್ಟು ನನ್ಗೇನು ಆಗಿಲ್ಲ. ಪ್ಲೀಸ್. ಬ್ಯೂಟಿಫುಲ್ ಮನಸ್ಸುಗಳು, ಬ್ಯೂಟಿಫುಲ್ ಬ್ಯೂಟಿಫುಲ್ ಮನಸ್ಸುಗಳು, ಬ್ಯೂಟಿಫುಲ್ ಮನಸ್ಸುಗಳು.